ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಿರುವಂತಹ ದೇವಸ್ಥಾನ ಉಡುಪಿ ಜಿಲ್ಲೆಯ ಪುರಾತನ ದೇವಸ್ಥಾನ. ಈ ಒಂದು ದೇವಸ್ಥಾನ ಮುಂಚೆ ಧರ್ಮಸ್ಥಳದಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿತ್ತಂತೆ. ಸಾವಿರಾರು ರುದ್ರಗಣಗಳ ಹಿಂಡಿನೊಡೆಯ ವೀರಭದ್ರ ಸ್ವಾಮಿಯ ಪರಿಚಯವನ್ನ ಈ ಒಂದು ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಹಿರಿಯಡ್ಕ ವೀರಭದ್ರ ಸ್ವಾಮಿ ದೇವಸ್ಥಾನವು ಕಾರ್ಕಳದಿಂದ 24 ಕಿಲೋಮೀಟರ್ ಮತ್ತು ಉಡುಪಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ದೇವಾಲಯಕ್ಕೆ 800 ವರ್ಷಗಳ ಇತಿಹಾಸವೇ ಇದೆ. ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುವಂತಹ ವಾರ್ಷಿಕ ಜಾತ್ರೆಯಲ್ಲಿ ಹಲವಾರು ಭಕ್ತರು ದೇವಾಲಯಕ್ಕೆ ಭೇಟಿಯನ್ನು ಕೂಡ ನೀಡ್ತಾರೆ. ಬ್ರಹ್ಮಲಿಂಗೇಶ್ವರ ಮತ್ತು ವೀರಭದ್ರ ಸ್ವಾಮಿಗಳು ಮುಖ್ಯ ದೇವರುಗಳು ಮತ್ತು ಇತರ ಪರಿವಾರದ ದೈವಗಳನ್ನು ಸಹ ಇಲ್ಲಿ ಪೂಜಿಸಲಾಗ್ತದೆ. ಜನರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಮತ್ತು ಬಯಕೆಯನ್ನು ಪೂರೈಸಲು ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ವೀರಭದ್ರ ಸ್ವಾಮಿ ದೇವಾಲಯವು ಒಂದು ಎಂದು ನಂಬ್ತಾರೆ. ಇಲ್ಲಿನ ನಗಾರಿ ಶಬ್ದವು ಸುತ್ತಲಿನ 4 ಕಿಲೋಮೀಟರ್ ತನಕವೂ ಪ್ರತಿಧ್ವನಿಸುತ್ತದೆಯಂತೆ. ಈ ದೇವಸ್ಥಾನಕ್ಕೆ ರಾಜಗೋಪುರ, ನಗಾರಿ ಗೋಪುರ, ಪಡುಗೋಪುರ ಎನ್ನುವಂತಹ 3 ಗೋಪುರಗಳಿಂದಲೂ ಕೂಡ ಪ್ರವೇಶವಿದೆ.
ಆಳ್ವ ಮತ್ತು ಕೂರ್ಲಾ ಹೆಗ್ಡೆಯವರ ಆಡಳಿತದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದ ಹಿರಿಯಡ್ಕ ದೇವಸ್ಥಾನದಲ್ಲಿ ಸಹಸ್ರಾರು ಗಣಗಳ ಒಡೆಯ ವೀರಭದ್ರ ನೆಲೆ ನಿಂತದ್ದು ಹೇಗೆ ಅಂತ ಕೇಳುವುದಾದರೆ ಅದರ ಕತೆ ರೋಚಕಕಾರಿ. ಅತಿ ಪುರಾತನ ಇತಿಹಾಸವಿರುವಂತಹ ಹಿರಿಯಡ್ಕ ದೇವಸ್ಥಾನದಲ್ಲಿ ಹಿಂದೆ ಬೆರ್ಮರು, ನಾಗ, ರಕ್ತೇಶ್ವರಿ, ಕ್ಷೇತ್ರಪಾಲ ಮತ್ತು ಮಹಿಷಂತಾಯನ ಪೂಜೆ ಮಾತ್ರ ನಡೀತಾ ಇತ್ತು. ಆವಾಗ ವೀರಭದ್ರನ ಪೂಜೆ ನಡೀತಾ ಇರಲಿಲ್ಲ. ಈ ಬೆರ್ಮರು ಪೂಜೆಯನ್ನ ಆಳ್ವ ಹೆಗ್ಡೆಯವರ ಆಡಳಿತದಲ್ಲಿ ಅಡಕತ್ತಾಯ ಎನ್ನುವಂತಹ ಭಟ್ಟರು ನಿರ್ವಹಿಸ್ತಾ ಇದ್ರು. ಅಡಕತ್ತಾಯ ಅವರು ದಿನಾಲೂ ಬೀಡಿನ ಹೆಗಡೆಯವರಿಗೆ ಬೆರ್ಮರು ಪೂಜೆಯನ್ನು ಸಲ್ಲಿಸಿ ಅದರ ಪ್ರಸಾದವನ್ನು ತಪ್ಪದೆ ಕೊಡ್ತಾ ಇದ್ರು. ಬೀಡಿನ ಹೆಗ್ಗಡೆಯವರು ಕೂಡ ಬೆರ್ಮರ ಪೂಜೆಯ ಪ್ರಸಾದವನ್ನು ಸ್ವೀಕರಿಸದೆ ಯಾವುದೇ ರೀತಿಯ ಊಟ ಉಪಚಾರಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ. ಆದರೆ ಒಂದು ದಿನ ವೇಳೆ ತಪ್ಪಿ ಅಡಕತ್ತಾಯರು ಬ್ರಹ್ಮರು ಮತ್ತು ಬೆರ್ಮರಿಗೆ ಸಲ್ಲಿಸಿದಂತಹ ಪೂಜೆಯ ಪ್ರಸಾದವನ್ನು ಬೀಡಿನ ಹೆಗ್ಗಡೆಯವರಿಗೆ ವೇಳೆ ತಪ್ಪಿ ಸ್ವಲ್ಪ ತಡವಾಗಿ ಕೊಡ್ತಾರೆ. ಇದನ್ನು ಸಹಿಸದ ಬೀಡಿನ ಹೆಗ್ಗಡೆಯವರು ಅಡಕತ್ತಾಯರಿಗೆ ತೀವ್ರವಾಗಿ ಅವಮಾನಿಸ್ತಾರೆ. ಈ ಅವಮಾನಕ್ಕೆ ತೀವ್ರವಾಗಿ ಕೋಪಿಸಿಕೊಂಡ ಅಡಕತ್ತಾಯರು ಇಲ್ಲಿ ನೆಲೆಸಿರುವಂತಹ ಬ್ರಹ್ಮನಿಗಿಂತ ಅಧಿಕ ಶಕ್ತಿಯುಳ್ಳ ದೇವರನ್ನು ತಂದು ಪೂಜಿಸ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೊರಟ ಅಡಕತ್ತಾಯರು ಘಟ್ಟಗಳನ್ನು ಹತ್ತಿ ಘೋರವಾದ ತಪಸ್ಸನ್ನು ಮಾಡ್ತಾರೆ. ಅವರ ತಪಸ್ಸಿನ ಫಲವಾಗಿ ವೀರಭದ್ರ ಸ್ವಾಮಿಯು ಅಡಕತ್ತಾಯರಿಗೆ ಒಲಿತಾರೆ. ಒಲಿದ ವೀರಭದ್ರ ಸ್ವಾಮಿಯು ತನ್ನ ಭಕ್ತನ ಮಾತಿಗೆ ಇಲ್ಲವೆನ್ನದೆ ಸಾವಿರಾರು ಗಣಗಳೊಡನೆ ಅಡಕತ್ತಾಯರ ಬೆನ್ನ ಹಿಂದೆಯೇ ಬರುತ್ತಾರೆ. ಹೀಗೆ ಅಡಕತ್ತಾಯರ ಹಿಂದೆ ಬಂದಂತಹ ದೊಂದಿಗಳನ್ನು ಸುಂಕದ ಕಟ್ಟೆಯಲ್ಲಿರುವಂತಹ ಮಾಲಿ ಸುಮಾಲಿ ಎನ್ನುವಂತಹ ಇಬ್ಬರು ಕಾವಲುಗಾರರು ನೋಡ್ತಾರೆ. ಅವರು ಆಗುಂಬೆಯ ತುದಿಯ ಸುತ್ತಿನಲ್ಲಿ ನೋಡಿದಾಗ ಅಡಕತ್ತಾಯರ ಹಿಂದೆ ಬರುವಂತಹ ದೊಂದಿಗಳನ್ನು ಕಾಣ್ತಾರೆ. ಆದರೆ ಸುಂಕದ ಕಟ್ಟೆಯಲ್ಲಿ ನೋಡಿದಾಗ ಮಾತ್ರ ಬರೀ ಅಡಕತ್ತಾಯರನ್ನು ಮಾತ್ರ ನೋಡ್ತಾರೆ. ಆದರೆ ಸುಂಕದ ಕಟ್ಟೆಯ ಮುಂದೆ ನೋಡಿದಾಗ ಬರೀ ಬ್ರಾಹ್ಮಣರಲ್ಲದೆ ಬ್ರಾಹ್ಮಣನ ಜೊತೆಗೆ ಸಾವಿರಾರು ದೊಂದಿಗಳು ಇದ್ದದ್ದು ಆ ಕಾವಲುಗಾರರು ನೋಡ್ತಾರಂತೆ. ಇದೇನಪ್ಪ ವಿಚಿತ್ರ ಎಂದು ಸಾವಿರಾರು ದೊಂದಿಗಳ ಹಿಂದೆ ಕಾವಲುಗಾರರಾಗಿರುವಂತಹ ಮಾಲಿ ಸುಮಾಲಿಯವರು ಕೂಡ ಹಿರಿಯಡ್ಕಕ್ಕೆ ಬರ್ತಾರಂತೆ. ನಂತರ ಅಡಕತ್ತಾಯರು ಹಿರಿಯಡ್ಕಕ್ಕೆ ಬಂದ ಮೇಲೆ ಅಲ್ಲಿನ ಹೆಗಡೆಯವರಿಗೆ ಹೇಳಿ ವೀರಭದ್ರ ಸ್ವಾಮಿಗೆ ಹಾಗೂ ಅವರ ಗಣಗಳಿಗೆ ದೇವಸ್ಥಾನವನ್ನು ಕಟ್ಕೊಡ್ತಾರೆ. ಹಾಗೆ ಇವತ್ತಿಗೂ ಕೂಡ ಅಡಕತ್ತಾಯರಿಗೆ 2 ಪೂಜೆ, ವೀರಭದ್ರ ಸ್ವಾಮಿಗೆ 3 ಪೂಜೆ ಹಿರಿಯಡ್ಕದಲ್ಲಿ ನೆರವೇರುತ್ತೆ. ಇದು ವೀರಭದ್ರ ಸ್ವಾಮಿ ನಮ್ಮ ಹಿರಿಯಡ್ಕದಲ್ಲಿ ನೆಲೆ ನಿಂತಹ ಒಂದು ರೋಚಕಕಾರಿ ಕತೆ. ಅನೇಕ ಭಕ್ತರು ಸ್ವಾಮಿ ಹಿರಿಯಡ್ಕ ವೀರಭದ್ರನಿಗೆ ಹರಕೆ ಸೇವೆಗಳಾದ ಯಕ್ಷಗಾನ, ಪರಿವಾರ ಪೂಜೆ ಹಾಗೂ ಇನ್ನಿತರ ಹರಕೆಗಳನ್ನು ಹೇಳಿಕೊಂಡು ತಮ್ಮ ಕಷ್ಟ ಕಾರ್ಪಣ್ಯಗಳು ನೆರವೇರಿದ ನಂತರ ಹರಕೆಯನ್ನು ಪೂರ್ಣವಾಗಿ ನೀಡುತ್ತಾರೆ. ಇಲ್ಲಿವರೆಗೆ ಬಂದವ ನೀನಿದ್ದೀಯ, ಆದರೆ ನಾನು ಇಷ್ಟರವರೆಗೆ ನೆಲೆಯಾಗಿದ್ದಂತ ಈ ಕ್ಷೇತ್ರವನ್ನು ಯಾವತ್ತೂ ಮರೆಯಬಾರದು ತಾನೆ. ಈ ನಾಡಿನ ಜನತೆ ಬಾಳೆಯ ಬೆಳೆಯಲ್ಲಿ ಹೊನ್ನಿನ ಫಲವನ್ನು ಕಾಣುತ್ತಾ ಇದ್ರು. ಹಾಗಾಗಿ ಇನ್ನು ಮುಂದೆ ಈ ಕ್ಷೇತ್ರಕ್ಕೆ ಬಾಳೆ ಹೊನ್ನೂರು ಎನ್ನುವಂತ ಹೆಸರು ಪ್ರತೀತಿಯಾಗಲಿ. ಅಷ್ಟೇ ಅಲ್ಲ, ನಿನ್ನನ್ನು ಕಂಡ ಕ್ಷಣದಲ್ಲಿ ಪ್ರತ್ಯಕ್ಷನಾದವ ನಾನಿದ್ದೇನೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಇನ್ನು ಮುಂದೆ ಕೊಪ್ಪ ಎನ್ನುವಂತ ಹೆಸರು ಪ್ರತೀತಿಯಾಗಲಿ. ನಿನ್ನನ್ನು ಬೆಂಬತ್ತಿ ನಾನು ಬರ್ತೇನೆ. ನನ್ನನ್ನು ಅನುಸರಿಸಿ ಸಾವಿರಾರು ಮಂದಿ ಗಣಗಳು ಬರ್ತಾರೆ. ಬರುವಂತಹ ವೇಗಕ್ಕೆ ಗಂಟೆ ಶಬ್ದ ಕೇಳುತ್ತದೆ, ಶಂಕ ನಿನಾದ ಕೇಳ್ತದೆ. ಇದು ಎಲ್ಲಿಂದ ಬಂತು, ಹೇಗೆ ಬಂತು ಎಂಬುದಕ್ಕೆ ತಪ್ಪಿಯೋ ಹಿಂದೆ ತಿರುಗಿ ನೋಡಬೇಡ. ಒಂದು ವೇಳೆ ಹಿಂದೆ ತಿರುಗಿ ನೋಡಿದೆ ಎಂದಾದ್ರೆ ವೀರಭದ್ರ ಸ್ವಾಮಿ ಅಲ್ಲಿಗೆ ನಿಮ್ಮ ಆಜ್ಞೆ ಶಿರೋಧಾರ್ಯ ಶಿರೋಧಾರ್ಯ ಎಚ್ಚರಿಕೆ ಆದೀತು.
ಭಕ್ತರ ಸಂಕಷ್ಟ ಪರಿಹಾರ ಮಾಡಲು ಧರ್ಮವ ಸ್ಥಿರವಾಗಿ ನೆಲೆಸಲು ಸ್ವಾಮಿ ಸ್ವಾಮಿ ಬಾಸ್ವಾಮಿ ವೀರಭದ್ರನೇ ಬಾಸ್ವಾಮಿ ವೀರಭದ್ರನೇ ಭಕ್ತರ ಸಂಕಷ್ಟ ಪರಿಹಾರ ಮಾಡಲು ಧರೆಯೋ ಧರ್ಮವ ಸ್ಥಿರವಾಗಿ ನೆಲೆಸಲು ಸ್ವಾಮಿ ಬಾ